ಹುಷಾರಿಲ್ಲ ಬಂದಿರಿ. ಒಂದೊಂದತ್ತಿನ ಊಟ ಕಷ್ಟ ಅಂತ ಕೆಸಟ ಭೂಮಿ ಮೇಲೆ ಜನ ಇದ್ದಾರೆ. 1000 ರೂಪಾಯಿ ಬಿಲ್ ತಿಂದು 1000 ರೂಪಾಯಿ ಬಿಲ್ ಮಾಡಿ 1000 ರೂಪಾಯಿದ ರೇಷನ್ ತಿಂದು 1000 ರೂಪಾಯಿನ ಹೋಟ್ಲ್ ವ್ಯಾಪಾರ ಮಾಡಿ ಅಲ್ಲ ತಟ್ಟೆ ಒಳಗೆ ಅರ್ಧ ಬಿಟ್ಟು ಬರೋ ಬದಲು 999 ರೂಪಾಯಿ ಊಟ ಮಾಡಿ ಒಂದೇ 1 ರೂಪಾಯಿ ದಾನ ಮಾಡಿ ಆಗ ಭೂಮಿ ಮೇಲೆ 4 ಜನಕ್ಕೆ ಅನ್ನಾಗ ಸಾರ್ಥಕ ಆಗ್ತದೆ. ಬರ್ತ್ಡೇ ಮಾಡಿ ಕೇಕ್ ಕಟ್ ಮಾಡಿ ಪಟಾಕಿ ಹೊಡೆದು ಪಂಡವನಿ ಪಟಾಕಿ ಎಸೆಯೋ ಬದಲು ರೋಡ್ ಬ್ಲಾಕ್ ಮಾಡೋ ಬದಲು ನಿಮ್ಮ ಊರ ತುಂಬಾ ಬಡವರಿದ್ದಾರೆ. ಒಂದೊತ್ತು ಊಟ ಕಷ್ಟರು ಇರಕ್ ನಲ್ಲಿಲ್ಲ ಬಿಡ್ತಾರೆ. ಅದಕ್ಕೆ ಏನ್ ಮಾಡ್ತೀರಾ ಅಂದ್ರೆ ಸಾಧ್ಯವಾದ್ರೆ ನಿಮ್ಮ ಗ್ರಾಮದಲ್ಲಿ ನಿಮ್ಮ ಊರುಗಳಲ್ಲಿ ದಯವಿಟ್ಟು ತುಂಬಾ ಬಡವರಿದ್ರೆ ಫೀಸ್ ಕಟ್ಟಕ್ಕಾಗಲ್ಲ ಅಂತಕ್ಕಂಥದ್ದಿದೆ. ಅವ್ರಿಗೊಂದು ನಿಮ್ಮ ಮಕ್ಕಳು ಬರ್ತ್ಡೇ ಪ್ರಯುಕ್ತ ಅವ್ರಿಗೊಂದು 2 ಮಕ್ಕಳು ಫೀಸ್ ಕಟ್ಟಿ, ಇಲ್ಲ 2 ಸೀಟ್ ಕೊಡ್ಸಿ, ಇಲ್ಲ ಅಕ್ಕಪಕ್ಕ ಅಂದಾಶ್ರಮ ಇರುತ್ತೆ ನಿಮ್ಮ ಅಕ್ಕಪಕ್ಕದಲ್ಲಿ ಯಾವ್ದಾದ್ರು 4 ಜನಕ್ಕೆ ಒಂದು 4 ಬಟ್ಟೆ ಕೊಡ್ಸಿ. ಇದು ಜೀವನದ ಸಾಧನೆ ಮಾಡ್ತಕ್ಕಂಥದ್ದು. ಊರಿಗೊಂದು ಆರ್ಕೆಸ್ಟ್ರಾ ಮಾಡಿ DJ ಹಾಕೊಂಡು ಕುಣಿದಾಡ್ಬೇಡಿ. ನಿಮ್ಮ ಊರಿಗೊಂದು ಬೋರ್ ಹಾಕ್ಸ್ಕೊಳ್ಳಿ. ಆ ದುಡ್ಡಲ್ಲಿ ವ್ಯರ್ಥ ಮಾಡೋ ದುಡ್ಡಲ್ಲಿ ಒಂದು ಬೋರ್ ಹಾಕ್ಸ್ಕೊಳ್ಳಿ. ಕುಡಿಯೇ ಸಿಗ್ತದೆ. ನಿಮ್ಮೂರು ಶಾಲೆಗಳು ಸೋರ್ತಿದ್ಯಾ ಫಸ್ಟ್ ನೋಡ್ಕೊಳ್ಳಿ. ಎಲ್ಲ ಗೌರ್ಮೆಂಟೇ ಬರಲ್ಲ, ನಾವು ಸ್ವಲ್ಪ ನೋಡ್ಕೋಬೇಕು. ಊರಲ್ಲಿ ಒಂದು ಸಂಘ ಮಾಡ್ಕೊಳ್ಳಿ. ಏನ್ ಗೊತ್ತಾ, ಊರಿಗೊಂದು ಸಂಘ ಮಾಡ್ಕೊಂಡು ನನ್ನ ಜಾತಿ ನಿನ್ ಜಾತಿ ಅಂತ ಊರು ಜಾತಿ ಹಾಕೊಂಡು ಪಟಾಕಿ ಹೊಡೆದು ಕೂಗಾಡ್ರಿ. ಈ ಜಾತಿ ಆ ಜಾತಿ ಕೂಗಾಡೋ ಬದಲು ಊರೆಲ್ಲ ಒಗ್ಗಟ್ಟಾಗಿ ನಿಮ್ಮ ಊರಿಗೆ ಗ್ರಾಮದಾಗ ಒಳ್ಳೆ ರೋಡ್ ಇದೆಯಾ ನೋಡ್ಕೊಳ್ಳಿ, ಒಳ್ಳೆ ಹಾಸ್ಪಿಟಲ್ ಇದೆಯಾ ನೋಡ್ಕೊಳ್ಳಿ. ಈಗ ಜೀವನ ಮುಂದೆ ಬರ್ತೀರಾ ಆಯ್ತಾ. ಇದು ಬಿಟ್ಟು ಸುಮ್ಮನೆ ಜಾತಿ ರಾಜಕೀಯ ಅಂತ ಗುದ್ದಾಡ್ ಸಾಯ್ಬೇಡ್ರಪ್ಪ ದಯವಿಟ್ಟು. ನನ್ನ ದೇಶದಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಇಲ್ಲ, ಯಾವುದೇ ಜಾತಿ ಇಲ್ಲ. ನಮ್ಮಲ್ಲಿ ಜಾತಿ ನಾನು 3 ಪಂಗಡ ಮಾಡಿದ್ದೀನಿ. ಒಂದು ಪಂಗಡ ಒಂದೇ ಜಾತಿ ಬಹಳ ಉತ್ತಮ ಜಾತಿ ಬರುತ್ತೆ. ಬೆಳಬೆಳಿಗ್ಗೆ ಬಹಳ ಬುದ್ಧಿವಂತರು. ಲೇಟ್ ಆಗುತ್ತಾ, ಈಗ ನಮ್ಮ ಅಮ್ಮನಂಗೆ ಮಗಳು ಬರಲ್ಲ ಮಗ್ ಬರಲ್ಲ ಹುಷಾರಾಗುತ್ತಾ, ಹಂಗೆ ಆಗ್ಬಿಡ್ಬೇಕು ಮದುವೆ ಅಂತ ಕೆಲವರು ಬರ್ತಾರೆ. ಕೆಲವರು ಬರ್ತಾರೆ ಅವ್ರು ಕಂಡ್ರೆ ಬಹಳ ಸಂತೋಷ. ಅಡ್ಡ ಬೀಳ್ತಾರೆ, ನಮಸ್ಕಾರ ಮಾಡ್ಕೊಂತಾರೆ, ಒಂದೆರಡು ಪ್ರಾರ್ಥನೆ ಮಾಡ್ಕೊಂತಾರೆ, ಏನೋ ಮಾಡ್ಕೊಂಡು ಮನಸ್ಸು ಪ್ರೇರಣೆ ಮಾಡ್ಕೊಂಡು ಒಂಚೂರು ಗಲೀಜ್ ಮಾಡ್ದಂಗೆ ಡಸ್ಟ್ಬಿನ್ಗೆಲ್ಲ ಎಷ್ಟು ಸೀದಾ ಮನೆ ಹೋಗ್ತಾರೆ. ಅವರೇ ಬೆಟ್ರು. ಇನ್ನು 3ನೇರು ನಿಂತರು. ಒಂದವ್ರು ಕಸ ಹೊಡಿತಾರೆ, ಕಲ್ಲೆತ್ತಾರೆ, ಮಣ್ಣೆತ್ತಾರೆ, ಒಳಗಡೆ ಎಲ್ಲ ಇರೋರು ಎಲ್ಲ ಒಂದೊಂದು ಊರವರು ಪುಣ್ಯಾತ್ಮರು. ಇನ್ನು ಕೇಳಿದ್ರೆ ಅನ್ನದಾತರು ನಿಂತರು. ಯೂಟ್ಯೂಬ್ ಮಾಡ್ತಾರೆ, ಫೇಸ್ಬುಕ್ ಮಾಡ್ತಾರೆ, ನನ್ನ ಫೋಟೋ ಹಾಕ್ತಾರೆ, ನನ್ನೇನು ಪವಾಡ ಪುರುಷ ಅಂತಾರೆ. ಕೆಲವರು ಗುಣವಂತ ಅಂತ ಹಾಕಿರ್ತಾರೆ. ಹಂಗೊಂದ್ಸಲ ಬೈತಾರೆ, ನಾನೇನು ಗುಣವಂತ ಅಲ್ಲಿ ಗೊತ್ತಿಲ್ಲವ್ರು ನಾ ಹೆಂಗ್ ಬೈತೀನಿ ಅಂತ ಗೊತ್ತಾರ ಎಲ್ಲ ಹಾಕಲ್ಲ. ಹಂಗ ಯಾರು ಹುಬ್ಬಳ್ಳಿ ಹುಡುಗಿಂದ ಹಾಕಿತ್ತು ಓ ಗುಣವಂತ ಅಂತ ಫೋನ್ ನಂಬರ್ ತಗೊಂಡು ತಂಗಿ ನಾನು ಬೈಯೋದ್ ನೋಡಿದೆ ಅಂತ. ಅಪ್ಪಾಜಿ ನೀ ಬೈದ ಮೇಲೆ ಉದ್ದಾರ ಇದೀನಿ ಅವಳು. ಏನ್ ಮಾಡೋದು ನಾನು? ಮುಂಚೆ ಪೋಲ್ ಬಿದ್ದಿದ್ಲಂತೆ, ರೊಟ್ಟಿ ಅಂಗಡಿ ಮಾಡ್ಕೊಂಡು ಜೀವನ ಮಾಡ್ತಾಳಂತೆ. ಬೆಸ್ಟಲ್ವಾ? ಕೆಲಸ ಹುಡುಕ್ತಾ ಇದ್ಲಂತೆ, ಕೆಲಸ ಸಿಕ್ಕಿಲ್ವಂತೆ. ಇನ್ ಕೆಲವರು ಬುದ್ಧಿವಂತರು ಸಖತ್ತ ಓದಿರ್ತಾರೆ. ಎಷ್ಟು ಗೊತ್ತಾ, ಅಪ್ಪ ಅಮ್ಮನ ಹೊಡೆಯವಷ್ಟು ಹತ್ರ. ನೀವು ಬೈ ಮೇಲೆ ನಿಮ್ಮ ಮಕ್ಕಳನ್ನ ಏನ್ ಬೇಕಾದ್ರು ಓದಿಸಿ, ನಾನೇನ್ ಬೇಜಾರಾಗಲ್ಲ. 3 ಡಿಗ್ರಿ ಕಲ್ಸೇರಿ. 3 ಡಿಗ್ರಿ. 1 ಡಿಗ್ರಿ ತಾಯಿ ತಂದೆ ಅಂದ್ರೆ ಏನು ಅಂತ ತಿಳ್ಕೊಬೇಕು ಅವರು. ಜೊತೆಗೆ ಅಣ್ಣ ತಮ್ಮಗಳ ಬೆಲೆ ಏನು ಅಂತ ಗೊತ್ತಿರ್ಬೇಕು ಅವ್ರಿಗೆ. ಒಗ್ಗಟ್ಟಾಗಿದೆ ಏನು ಅಂತ ನಾನು ತೋರಿಸಿ ದುರ್ಗಾಸ್ತ್ರ ಹೆಂಗಿದ್ದೆ ಅಂತ. 2ನೇದು ಹೆಂಗ್ ಗೊತ್ತಾ, ಸಾಧ್ಯವಾದಷ್ಟು ಕಂಡರ ಬಗ್ಗೆ ಮಾತಾಡೋದ್ ಬಿಡಿ, ಕಂಡರ ಮನೆ ಬಗ್ಗೆ ನೋಡೋದ್ ಬಿಡಿ. 3ನೇದೊಂದಿದೆ, ಎಷ್ಟಿದೆ ಅಷ್ಟೇ ಕಾಲ್ ಚಾಚಿ. ಸಾಧ್ಯವಾದ 1 ರೂಪಾಯಿ ದಾನ ಮಾಡಿ ನೋಡಿ. ಅದೇ ಮನೆ ಒಂದು 15 ಜನ ಇದೀವಿ, ಒಂದು 8 ರೂಮ್ ಇದೆ, ಅದೇ ಕಾರ್ಗಳು ಅವೇ ಬೈಕ್ಗಳು. ಯಾರು ಕಾರ್ ನೋಡ್ತಿದ್ ನಮ್ದ, ಅದೇ ಕಾರು ಅದೇ ಬೈಕು, ನಾವೇ ಡ್ರೈವರ್ಗಳು. ನೀವೆಲ್ಲ ಸ್ವಾಮಿಯರು ಅಂತ ನಮ್ಗೆ ಕರಿತೀರಾ? ಖಂಡಿತ ಅಲ್ಲ. ನಾವು ನಮ್ಮ ಅಪ್ಪ ಅಮ್ಮ ಮಕ್ಕಳು, ಆ ತಾಯರಿ ಸೇವಕರು. ಅದೇ ಪುಣ್ಯ. ನಿತ್ಯ ಅವ್ರಿಬ್ರು ತೊಡೆದು 2 ಬಕ್ಸ್ ನೀರು ಕುಡ್ದು 2 ಅನ್ನ ತಿನ್ನೋದಿದೆಯಲ್ಲ, ಅದಕ್ಕಿಂತ ದೊಡ್ಡದೇನಿಲ್ಲ. ನಾವು ಅನ್ನಕ್ಕೆ ಭಾರ ಹಾಳ್ಕೊಂಡ್ ಬಂದಿದ್ದೀವಿ. ಕೀವಲ್ಲಿ ನಿಂತ್ಕೊಂಡು ಅನ್ನ ಇಸ್ಕೊಂಡಿದ್ದೀವಿ. ಕೊಡೋಣ ನೋಡ್ಯಾರ ನಂಟ್ರೊಳಲ್ಲ ಎಲೆ ಬಾಚಿ. ಇನ್ನು ಹೇಳ್ಬಾರ್ದು, ಎಲೆ ಒಳಗೆ ಬಿಟ್ಟಿದ್ದ ಬ್ರಾಂಡಿ ಶಾಪಿಗೆ ಕೆಲಸ ಮಾಡ್ತಿದ್ವಿ. ಹೇಳಿದ್ರೆ ಸುಮ್ಮನೆ ಅಂತೀರಿ. ಬ್ರಾಂಡಿ ಶಾಪಿಗೆ ಕೆಲಸ ಮಾಡ್ತಿದ್ವಿ, ಏನಾರ ಬಿಟ್ಟರೆ ಮಟ್ಟೆ ಅರ್ಧ ಮಟ್ಟೆ ತಿಂತಾ ಇದೀವಿ ಅಂತ ಬಿಡೋರು ನಾವೆಲ್ಲ. ಅದಾಯ್ತಾ? ಹಂಗಾಗಿ ಅನ್ನದ ಬೆಲೆ ತಿಳ್ಕೊಳ್ಳಿ. ದಯವಿಟ್ಟು ನಿಮ್ಮ ತಾಯಿ ಜನ ಅನ್ನ ಹಾಕಿ. ನೀವು ಅಷ್ಟೇ ಮಕ್ಕಳುಗಳಿಗೆ ಆಸ್ತಿ ಹಾಕಿ ಕರ್ಕೊಂಡ್ಬಂದು ನಿಮ್ಮ ಮನೆ ಸಂಸ್ಕೃತಿ ಬಗ್ಗೆ ನೀವೇನ್ ಕಷ್ಟಪಡ್ತೀರ ಅಂತ ತೋರಿಸಿ. ನಿಮ್ಮ ಮನೆ ಕಷ್ಟ ನೋಡಿರೋದೇ ಇಲ್ಲ, ನಾವು ಮಕ್ಕಳು ಇಲ್ಲದೇ ಇಲ್ಲ. ಈಗೆಲ್ಲ ಅದೇ ಜಾಸ್ತಿ ಪ್ರಶ್ನೆ. ಯಾರನ್ನ ಕೇಳಿ ಮಗು ಅದಕ್ಕೆ ನಾನು 13 ರೂಪಾಯಿಂದ ಬ್ರಾಂಡಿ ಶಾಪ್ ಕೆಲಸ. ನಮ್ಮ ಅಪ್ಪ 2 ರೂಪಾಯಿ 1,000 ಕಾಯಿ ಸುತ್ತ ಫಂಕ್ಷನ್ ಮನೆ ಸೋರೋದ್ರೆ ನಮ್ಮಮ್ಮ ಜಲ್ಲೆ ಓದ್ತಾ ಇದ್ಲು. ನೀವೆಲ್ಲ ಬರ್ತೀರಿ ಮಗ ಹಂಗೆ ಮಗ ಹಿಂಗೆ ಏನ್ ಹೇಳ್ಕೊಂತೀರಿ? ಯಾರು ಗೊತ್ತಾ ದುಂಜವಾಗ ಶ್ರೀಮಂತ? ಯಾರು ಶ್ರೀಮಂತ? ಯಾರಿರ್ಬೋದು? ನಿಜವಾಗಿ ಆರೋಗ್ಯ ಜನ ಅವರು ತುಂಬಾ ಶ್ರೀಮಂತ. ಕಾರ ಬಡಿಸಿಮತ್ತ ನಾವು ತಾಕತ್ತಿರ್ಬೇಕು. ಕೋಟ್ಯಾಂತರ ರೂಪಾಯಿ ಕೊಟ್ಟು ಮನೆ ಕಟ್ಟಿರ ಮನೆಯೊಳಗೆ ಪೇಷಂಟ್ ಮಂಕಂಡ ಆರೋಗ್ಯ ಅಂತ ಅಲ್ಲ. ತಾಯಿ ತಂದೆ ಸಾಕೋ ಶಕ್ತಿ ಇರ್ಬೇಕು ಅವನ ಆರೋಗ್ಯವಂತ. ನಿಮ್ ತಾಯಿ ತಂದೆ ಎಲ್ಲಗಿನ ಪುಣ್ಯವಂತ ಏನಂದ್ರೆ ಯಾವುದೇ ಕಾಯಿಲೆ ಇರಬಾರ್ದು ಆಯ್ತಾ. ಯಾವನ್ ಎಷ್ಟೇ ಕೋಟಿ ಬಂದ್ರು, ಎಷ್ಟೇ ಕೋಟಿ ನಾನು ಅಂತಾದ್ರು, ನಾನು ನನ್ನದೊಂದು ಮೆರೆದ್ರು ತಾಂಡ ಭೂಮಿಯ ಉಣ್ಣೋದು. ಎಲ್ಲ ಮೆರೆದ್ರಲ್ಲ ಏನೇನಾಗೋ ಇದಾರೆ. ಅರ್ಥ ಆಗ್ತದ? ಯಾವ ಕಾರ ಬಂದ್ರೆ ಪ್ರಯೋಜನಕ್ಕಿಲ್ಲ, ಅದು ಓಡಿಸಿ ಮಾಡೋ ತಾಕತ್ತಿರ್ಬೇಕು. ಯಾವ ಮನೆ ಕಟ್ಟಿದ್ರೆ ಏನ್ ಪ್ರಯೋಜನಕ್ಕಿಲ್ಲ, ಅದ್ರೊಳಗೆ ಅಪ್ಪ ಅಮ್ಮನ ಸಾಕ ತಾಕತ್ತಿರ್ಬೇಕು. ಅರ್ಥ ಆಗ್ತದ? ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ತಾಯಿ ತಂದೆ ಮಾಡಿದ ಆಸ್ತಿನ, ಕುಡಿಯೋ ನೀರ್ನ, ತಿನ್ನ ಅನ್ನನ ವ್ಯರ್ಥ ಮಾಡ್ಲೇಬೇಡಿ. ಮುಂದೊಂದ್ ದಿನ ನಮಗೆ ಬರುತ್ತೆ. ಅದೇ ಆಲ್ರೆಡಿ ಬಂದಿತ್ತು 2 ವರ್ಷದಿಂದ. ನೀರಿನ ಮತ್ತೆ ಪ್ರಾಬ್ಲಮ್ ಬರ್ತದೆ. ಎಷ್ಟು ಬೇಕಷ್ಟು ನೀರು ವ್ಯರ್ಥ ಮಾಡಿ. ಸಾಧ್ಯವಾದ್ರೆ ಬೋರ್ ಫೇಲ್ ಐತಿ, ನೀರು ಬತ್ತಿಲ್ಲ, ಅಕ್ಕಪಕ್ಕ ತೋರ್ತಾರೆ, ಅಡಿಕೆ ಬೆಳಿ. ವಾರಕ್ಕೆ 1 ದಿವಸ ನೀರು ಕೊಡಿ. ಅವ್ರು ಅಡಿಕೆ ಬೆಳ್ಕೊಂಡು ತೆಂಗಿನ ಬೆಳ್ಕೊಂಡು ಜೀವನ ಮಾಡ್ತಾರೆ. ಎಂತ ಜನ ರೈತರಿದ್ದಾರೆ, ನೀರಿಲ್ದರೆ ಸಾಕ್ತಾರೆ. ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಸಾಧ್ಯವಾದಷ್ಟು ಕರೆಂಟ್ ನಮ್ಮ ರೈತರಿಗೆ ಕೊಡಿ ಅಂತ. ನಮ್ಮನೇಲಿ 1 ಗಂಟೆ ಕರೆಂಟ್ ಇಲ್ಲ, ಜನರೇಟರ್ ಮುಂದೆ ಕರೆಂಟ್ ಇರಲ್ಲ. ಇಲ್ಲ ಸುಮ್ಮನೆ ಹೇಳೋದು, ನೀರು ಬೇಕಾದ್ರೆ ಐತಿ, ಕರೆಂಟ್ ಇಲ್ಲ. ಆಮೇಲೆ ಯಾರು ನೀರು ವ್ಯರ್ಥ ಮಾಡಬೇಡಿ. ಬೆಳಿಗ್ಗೆ ಹೊತ್ತು ಇದೀವಿ ನಾವು, ಕರೆಂಟ್ ಇರಲ್ಲ ಇಲ್ಲಿ. ಅರ್ಥಾಗ್ತದ? ಆಮೇಲೆ
ಇದೇ ಫಸ್ಟ್ ಬಂದೀವಿ ಅಂದ್ರೆ ನಾ ಬೈಯಲ್ಲ, ನಂಗೇನೋ ಗೊತ್ತಿಲ್ಲ ಅನ್ಬೇಡಿ. ಹೆಣ್ಮಕ್ಳು ಸಾಕಷ್ಟು ಮನೇನ ಆಚೆ ಯಾವ್ದು ಕಾಯಿಲೆನ ಬರಲ್ಲ. 43 ವರ್ಷ, ನಾವು 63 ವರ್ಷಕ್ಕೆ 64 ಇದೀನಿ ಅಷ್ಟೇ. ಯಾವ್ದ್ರ ಬಗ್ಗೆ ಯೋಚನೆ ಮಾಡಲ್ಲ. ಲಿಮಿಟೇಷನ್ ಊಟ, ಲಿಮಿಟೇಷನ್ ನಿದ್ದೆ. ನೀವೆಲ್ಲ ತಿನ್ನದೆ